ಹೇಳಿ ಸರ್. ಕಾಂಗ್ರೆಸ್ ಗೌರ್ಮೆಂಟ್ ಹೋದ್ರೇ ಒಳ್ಳೇದು ಅಂತ. ಹೌದಾ? ಎಲ್ಲ ಬರೀ ತೂತ ರೋಡುಗಳು, ನೀರಿನಲ್ಲಿ ವಾಟರ್ ಪ್ರೆಷರೇ ಇರಲ್ಲ, ನೀರೇ ಇಲ್ಲ ನಮಗೆ. ಒಂದು ವಾರದಿಂದ ನೀರೇ ಬಂದಿಲ್ಲ ಬೆಂಗಳೂರು ಸೌತಲ್ಲಿ. ಓಕೆ. ಸರಿಯಾಗಿ ನೀರೇ ಕೊಡ್ತಾ ಇಲ್ಲ. ಬನಶಂಕರಿ ಏರಿಯಾ ವಾಟರ್ ಟ್ಯಾಂಕ್ ಪಾರ್ಕ್ ಅಂತ ಇದೆ, ಅಲ್ಲಿ ನೀರೇ ಬರಲ್ಲ. ಆಮೇಲೆ ಇದು ಏನು ಸರ್, ಈಗ 16 ವರ್ಷದ ಮಕ್ಕಳು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಇವೆಲ್ಲ ಬಳಕೆ ಮಾಡಬಾರ್ದು ಅಂತ ಇವತ್ತು ಬಜೆಟಲ್ಲಿ ಹೇಳಿದ್ದಾರೆ. ತಾವೇನು ಹೇಳ್ತೀರಾ ಸರ್? ಒಳ್ಳೆಯದು, ಅದು ಮಾಡಬಾರ್ದು. ಅಪ್ಪ ಅಮ್ಮಂದಿರು ಅದು ಜವಾಬ್ದಾರಿ ತೊಗೊಳ್ತಾ ಇಲ್ಲ, ಯಾರೂ ತೊಗೊಳ್ತಾ ಇಲ್ಲ. ಇಟ್ಸ್ ಗುಡ್ ಅನಿಸುತ್ತೆ ಮೇಡಮ್. ಅಂದರೆ ಮೊಬೈಲಿಂದನೇ ಇವಾಗ ಸೋಷಿಯಲ್ ಮೀಡಿಯಾಯಿಂದನೇ ತುಂಬ ಜನ, ಆದರೆ ಬೇಕು, ಫೋನ್ ಬೇಕು, ಏನಕ್ಕೆ ಬೇಕು, ಕಮ್ಯುನಿಕೇಷನಿಗೆ ಬೇಕು. ಮೋರ್ ದೆನ್ ದಟ್ ನೀಡಿಲ್ಲ ಅನಿಸುತ್ತೆ. ಏನಕ್ಕೆ ಎಜುಕೇಷನ್ ರಿಲೇಟೆಡು ಬೇಕಂದಾಗ ಪೇರೆಂಟ್ಸ್ ಇರ್ತಾರೆ, ಪೇರೆಂಟ್ಸ್ ಜೊತೆ ಯೂಸ್ ಮಾಡ್ಬೋದು, ಮನೇಲಿ ಯೂಸ್ ಮಾಡ್ಬೋದು. ಆನ್ಲೈನ್ ಎಜುಕೇಷನ್ ಅಂತ ಇದ್ದಾಗ ಹೋಗಿ ಬೆಟರ್. ಅದು ಬಿಟ್ಟರೆ ಬೇಡ ಅನಿಸುತ್ತೆ. ಈಗ ಮಕ್ಕಳಿಗೆ ರೀಲ್ಸ್ ಎಲ್ಲ ಅದೇ ಅದರಿಂದನೇ ಎಲ್ಲದೂ ಏನು ಎಕ್ಸ್ಪ್ಲೋರ್ ಆಗ್ತಿರೋದು ಜಾಸ್ತಿ ಅದರಿಂದನೇ ಅನಿಸುತ್ತೆ, ಬೇಡ ಅನಿಸುತ್ತೆ. ಓಕೆ, ತಮ್ಮ ಹೆಸರು? ಕುಸುಮ ಅಂತ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಗೆ ಎಲ್ಲ ಇದು ಕೊಡೋದು ಮಕ್ಕಳಿಗೆ ತುಂಬ ಅನಿಸುತ್ತೆ, ಕೆಟ್ಟದ್ದು ಅನಿಸುತ್ತೆ. ಯಾಕಂದರೆ ಅವ್ರು ಏನು ನೋಡ್ತಾರೆ, ಏನು ಬಿಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಮತ್ತು ಅದರಲ್ಲೇ ಫ್ರೆಂಡ್ಶಿಪ್ಸ್ ಆಗುತ್ತೆ. ಯಂಗ್ ಏಜಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು ಗೊತ್ತಾಗಲ್ಲ. ಅಟ್ರಾಕ್ಷನ್ಸ್ ಬಿದ್ದುಬಿಡ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಬೇಡ, 16 ಬಿಲೋಗೆ ಸೋಷಿಯಲ್ ಮೀಡಿಯಾ ಬೇಡ. ಮತ್ತು ಮೊಬೈಲ್ ಯೂಸು ಅಷ್ಟೇ, ಪೇರೆಂಟ್ಸು ಸ್ವಲ್ಪ ಕಡಿಮೆ ಮಾಡಬೇಕು, ನಿಗಾ ಇಡಬೇಕು. ಏನು ನೋಡ್ತಾರೆ, ಏನು ಬಿಡ್ತಾರೆ ಅನ್ನೋದ್ರ ಮೇಲೆ ನಿಗಾ ಇಡಬೇಕು. ಅದು ಬಿಟ್ಟರೆ ಓಕೆ, ಎಜುಕೇಷ್ನಲ್ ವಿಡಿಯೋಸ್ ಇರುತ್ತೆ ತುಂಬ, ಅದರಿಂದ ನೀವು ಯೂಸ್ ಆಗುತ್ತೆ. ಅದೇ ನಾವು ಒಳ್ಳೆಯದನ್ನು ನೋಡ್ತಾ ಇದ್ದಾರಾ ಇಲ್ವಾ ಅಂತ ನಾವು ಪೇರೆಂಟ್ಸ್ ಸ್ವಲ್ಪ ಗಮನ ಇಡಬೇಕು. ವರ್ಷ